ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಕೂಡ ಹ್ಯಾಪಿ ಸಂಡೇ, ಹ್ಯಾಪಿ ವೀಕೆಂಡ್ ಅಂತ ಹೇಳ್ತಾ, ರೀಸೆಂಟಾಗಿ ನನಗೆ ಫುಲ್ ಫೇಸ್ ಶೇವ್ ಮಾಡೋದು ಹೇಗೆ ಅಂತ ತೋರಿಸಿ ಅಂತ ತುಂಬಾ ರಿಕ್ವೆಸ್ಟ್ ಬರ್ತಾಯಿತ್ತು. ಸೊ ಈ ವಿಡಿಯೋ ಬಂದುಬಿಟ್ಟು ನಿಮಗೋಸ್ಕರ. ಸೊ ನನ್ನ ಫೇಸಲ್ಲಿ ಈಗ ನೀವು ನೋಡ್ತಾ ಇರ್ಬೋದು, ಹೇರ್ ಗ್ರೋ ಸ್ವಲ್ಪ ಜಾಸ್ತಿನೇ ಇದೆ. ಹಾಗೆಯೇ ನಾನು ಡೆಡ್ ಸ್ಕಿನ್ಸ್ ಕೂಡ ರಿಮೂವ್ ಮಾಡಿಲ್ಲ. ಸೊ ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫೇಸ್ ಶೇವ್ ಮಾಡೋಕ್ಕೂ ಮುಂಚೆ ನೀವು ಮಾಡಬೇಕಾಗಿರುವಂಥ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಕ್ಲೆನ್ಸಿಂಗ್. ಸೊ ಕ್ಲೆನ್ಸಿಂಗ್ ನೀವು ಯಾವ ರೀತಿ ಆದರೂ ಮಾಡ್ಬೋದು. ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ಬೋದು, ಇಲ್ಲಾಂದರೆ ಫೇಸ್ ವಾಶ್ ಹಾಕ್ಬಿಟ್ಟು ವಾಶ್ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ರೋಸ್ ವಾಟರ್ನ ಯೂಸ್ ಮಾಡಿಕೊಂಡು ಹಾಗೆ ವೈಪ್ ಮಾಡ್ಬೋದು. ನಾನಿಲ್ಲಿ ಕ್ಲೆನ್ಸಿಂಗ್ ವಾಟರ್ನ ಯೂಸ್ ಮಾಡಿಕೊಂಡು ನನ್ನ ಫೇಸನ್ನು ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಏನಾದರೂ ಎಕ್ಸ್ಟ್ರಾ ಡರ್ಟ್ ಏನಾದರೂ ಇದ್ದರೆ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಫೇಸ್ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಾದಮೇಲೆ ಮಾಡಬೇಕಾಗಿರುವಂಥ ಸೆಕೆಂಡ್ ಸ್ಟೆಪ್ ಏನಪ್ಪ ಅಂತಂದರೆ, ನೀವು ಯಾವುದಾದ್ರೂ ಒಂದು ಕ್ರೀಮನ್ನು ಫೇಸಿಗೆ ಅಪ್ಲೈ ಮಾಡಬೇಕಾಗತ್ತೆ. ರೇಸರ್ ಬಂದುಬಿಟ್ಟು ನಿಮ್ಮ ಸ್ಕಿನ್ನನ್ನು ಡೈರೆಕ್ಟಾಗಿ ಟಚ್ ಮಾಡಬಾರ್ದು. ನಿಮ್ಮ ಸ್ಕಿನ್ನು ಸೇಫಾಗಿರಬೇಕು ಅಂದರೆ ಯಾವುದಾದ್ರೂ ಮಾಯ್ಶ್ಚರೈಸರ್ ಇಲ್ಲಾಂದರೆ ಶೇವಿಂಗ್ ಕ್ರೀಮ್ ಅಂತ ಸಿಗುತ್ತೆ, ಶೇವಿಂಗ್ ಜೆಲ್ ಅಂತ ಸಿಗುತ್ತೆ, ಅದನ್ನು ಅಪ್ಲೈ ಮಾಡ್ಬೋದು. ಸೊ ಇದು ಸೆಕೆಂಡ್ ಸ್ಟೆಪ್ಪು, ಕಂಪಲ್ಸರಿಯಾಗಿ ಫಾಲೋ ಮಾಡಲೇಬೇಕಾಗಿರುವಂಥ ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಫೇಸನ್ನು ಶೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಒಂದು ರೇಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾವ ಕಂಪನಿದು ಯಾವುದು ಒಳ್ಳೆ ಬ್ರ್ಯಾಂಡಿಂದು ರೇಸರ್ ಸಿಗುತ್ತೆ ಅಂತ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಗೊತ್ತಾಗಬೇಕು ಅಂತ ಹೇಳಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದರಲ್ಲಿ ಹೇಳ್ತೀನಿ ನಿಮಗೆ. ಸೊ ಯಾವುದಾದ್ರೂ ನೀವು ಯೂಸ್ ಮಾಡೋದಾದರೆ ಒಳ್ಳೆ ಕ್ವಾಲಿಟಿ, ಒಳ್ಳೆ ಬ್ರ್ಯಾಂಡಿಂದು ರೇಸರ್ನ ಯೂಸ್ ಮಾಡಿ. ಯಾಕಂತ ಹೇಳಿದರೆ ಫೇಸ್ ಬಂದುಬಿಟ್ಟು ತುಂಬಾ ಸೆನ್ಸಿಟಿವ್ ಏರಿಯಾ ಆಗಿರೋದ್ರಿಂದಾಗಿ ನೀವು ಆದಷ್ಟು ಒಳ್ಳೆ ಬ್ರ್ಯಾಂಡಿಂದು, ಒಳ್ಳೆ ಕ್ವಾಲಿಟಿದ್ದು ರೇಸರ್ನೇ ಯೂಸ್ ಮಾಡಬೇಕಾಗತ್ತೆ. ಹಾಗೆ ಈ ರೀತಿಯಾಗಿ ನೀವು ಫೇಸನ್ನು ಶೇವ್ ಮಾಡೋದ್ರಿಂದಾಗಿ ನಿಮ್ಮ ಡೆಡ್ ಸ್ಕಿನ್ಸ್ ಏನಿರುತ್ತೆ ಫೇಸಲ್ಲಿ ಅದು ಕೂಡ ರಿಮೂವ್ ಆಗುತ್ತೆ. ಎಕ್ಸ್ಟ್ರಾ ಡರ್ಟ್ ಏನಾದರೂ ಕೂತಿರುತ್ತಲ್ವ, ಸೊ ಈಗ ಹೊರಗಡೆ ತುಂಬ ಓಡಾಡೋರಿಗೆ ತುಂಬಾ ಡರ್ಟ್ ಕೂತಿರುತ್ತೆ. ನೀವು ನಾರ್ಮಲಾಗಿ ವಾಟರಿಂದ ವಾಶ್ ಮಾಡೋದ್ರಿಂದ ಎಲ್ಲ ಆ ಡರ್ಟ್ ಹೋಗೋದಿಲ್ಲ, ಹಾಗೆಯೇ ಡೆಡ್ ಸ್ಕಿನ್ಸ್ ಕೂಡ ಹೋಗೋದಿಲ್ಲ. ಈ ರೀತಿಯಾಗಿ ಶೇವ್ ಮಾಡೋದ್ರಿಂದಾಗಿ ಡರ್ಟ್ ಎಲ್ಲ ಹೋಗುತ್ತೆ, ಹಾಗೆ ನಿಮಗೆ ಡೆಡ್ ಸ್ಕಿನ್ಸ್ ಹೋಗುತ್ತೆ. ಎಕ್ಸ್ಟ್ರಾ ಬೇಬಿ ಏರ್ಸ್ ಹಾಗೆಯೇ ಫೇಶಿಯಲ್ ಏರಿಯಾ ಎಲ್ಲನೂ ಕೂಡ ರಿಮೂವ್ ಆಗುತ್ತೆ. ಹಾಗೆ ನೀವು ಶೇವ್ ಮಾಡುವಾಗ ತುಂಬ ನೆನಪಲ್ಲಿ ಇಟ್ಕೊಳ್ಬೇಕಾಗಿರುವಂಥ ಒಂದು ವಿಷಯ ಏನಂತ ಹೇಳಿದರೆ, ಯಾವಾಗಲೂ ಕೂಡ ನಿಮ್ಮ ಹೇರ್ ಗ್ರೋತ್ ಯಾವ ಕಡೆಗೆ ಆಗಿದೆಯೋ ಆ ಕಡೆಯಲ್ಲೇ, ಆ ಡೈರೆಕ್ಷನಲ್ಲೇ ನೀವು ಶೇವ್ ಮಾಡಬೇಕಾಗತ್ತೆ. ಆಪೋಸಿಟ್ ಡೈರೆಕ್ಷನಲ್ಲಿ ನೀವು ಶೇವ್ ಮಾಡಿದರೆ ಚಿಕ್ಕ ಚಿಕ್ಕ ಗುಳ್ಳೆ ಅಥವಾ ಪಿಂಪಲ್ ಥರ ಆಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಮತ್ತು ಅದು ತುಂಬ ಜಾಸ್ತಿ ಆಗಿಬಿಡುತ್ತೆ ಫೇಸಲ್ಲೆಲ್ಲ. ಸೊ ಇದೆಲ್ಲ ನೀವು ತುಂಬಾ ಕೇರ್ಫುಲ್ಲಾಗಿ ಮೈಂಡಲ್ಲಿ ಇಟ್ಕೊಂಡು ಫೇಸನ್ನು ಶೇವ್ ಮಾಡಬೇಕಾಗತ್ತೆ. ಹಾಗೆ ಇನ್ನೊಂದು, ನಮ್ಮ ಫೇಸಲ್ಲಿ ತುಂಬ ಸೆನ್ಸಿಟಿವ್ ಆಗಿರುವಂಥ ಏರಿಯಾ, ಅದನ್ನು ನೀವು ಟಚ್ ಮಾಡಲೇಬಾರ್ದು ಅಂತ ಹೇಳಿದರೆ ನಿಮ್ಮ ಕಣ್ಣಿನ ಕೆಳಭಾಗದಲ್ಲಿ, ನಿಮ್ಮ ಕೆನ್ನೆ ಏನಿದೆ ಅಲ್ವಾ ಕಣ್ಣಿನ ಕೆಳಭಾಗದಲ್ಲಿ, ಅದನ್ನು ನೀವು ಯಾವತ್ತೂ ಕೂಡ ಶೇವ್ ಮಾಡೋಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ಅಲ್ಲೇನು ಹೇರ್ ಗ್ರೋತ್ ಕೂಡ ಇರೋದಿಲ್ಲ, ಹಾಗೆ ಅದು ತುಂಬಾ ಸೆನ್ಸಿಟಿವ್ ಏರಿಯಾ ಆಗಿರೋದ್ರಿಂದ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಆ ಪಾರ್ಟನ್ನು ನೀವು ಯಾವತ್ತೂ ಕೂಡ ಶೇವ್ ಮಾಡೋಕ್ಕೆ ಹೋಗಬೇಡಿ. ರಿಮೈನಿಂಗ್ ಪಾರ್ಟ್ ನೀವು ಶೇವ್ ಮಾಡ್ಕೋಬೋದು ಆರಾಮ್ಸೆ ಆಗಿ. ಮತ್ತು ನನಗೆ ಗೊತ್ತಿರೋ ಪ್ರಕಾರ ತುಂಬ ಜನಕ್ಕೆ ಒಂದು ಮೂಢನಂಬಿಕೆ ಇದೆ, ನೀವು ಫೇಸನ್ನು ಶೇವ್ ಮಾಡ್ತಾ ಇದ್ದರೆ ಮತ್ತು ಜಾಸ್ತಿ ಹೇರ್ ಗ್ರೋತ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಆ ಥರ ಎಲ್ಲ ಏನೂ ಇಲ್ಲ. ನಾನು ಆಲ್ಮೋಸ್ಟ್ ಒಂದು 3 ಇಯರ್ಸಿಂದ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀನಿ. ಸೊ ನನಗೆ ಯಾವತ್ತೂ ಕೂಡ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ನನಗೆ ಮೊದಲಿಂದನೂ ಕೂಡ ಹೇರ್ ಗ್ರೋತು ಫೇಸಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ. ಸೊ ಹಾಗಾಗಿ ನನಗೆ ನಾರ್ಮಲಾಗಿ ಅಷ್ಟೇ ಹೇರ್ ಗ್ರೋತ್ ಇದೆ, ಕಡಿಮೆನೂ ಆಗಿಲ್ಲ, ಜಾಸ್ತಿನೂ ಆಗಿಲ್ಲ. ಇನ್ನು ಎಷ್ಟು ದಿನಕ್ಕೊಂದು ಸಲ ಈ ಥರ ಫೇಶಿಯಲ್ ಶೇವ್ನ ಮಾಡಬೇಕು ಅಂತ ಕೇಳೋದಾದರೆ, ನಿಮ್ಮ ಹೇರ್ ಗ್ರೋತ್ನ ಸೈಕಲ್ಗೆ ಅನುಗುಣವಾಗಿ ನೀವು ಮಾಡ್ಕೊಬೋದು. ನನಗೆ ಬಂದುಬಿಟ್ಟು ಒಂದು 15 ಡೇಸಲ್ಲಿ ಸ್ವಲ್ಪ ಹೇರ್ ಗ್ರೋತ್ ಜಾಸ್ತಿ ಆಗುತ್ತೆ. ಅಪ್ಪರ್ ಲಿಪ್ ಬಂದುಬಿಟ್ಟು ಸ್ವಲ್ಪ 1 ವೀಕಿಗೆ ಬಂದುಬಿಡುತ್ತೆ. ಬಟ್ ನಾನು ಆಲ್ಮೋಸ್ಟ್ ಒಂದು 20 ಡೇಸಿಗೆ ಅಪ್ಪರ್ ಲಿಪ್ ಮಾಡ್ಕೊಳ್ತೀನಿ. ಫೇಶಿಯಲ್ ಶೇವ್ ಬಂದುಬಿಟ್ಟು 1 ಮಂತ್ ಅಥವಾ 1.5 ಮಂತ್ ಗ್ಯಾಪಲ್ಲಿ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ನಾನು ಹೇಳಿದ್ದು, ನೀವು ಒಂದು 3 ರೇಸರ್ ತೊಗೊಂಡೆ ನಿಮಗೆ ಆಲ್ಮೋಸ್ಟ್ 1 ಇಯರ್ ಬಂದೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಾನು 4th ಸ್ಟೆಪ್ಪನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಎಕ್ಸ್ಟ್ರಾ ಏರ್ ಏನು ಉಳ್ಕೊಂಡಿರುತ್ತೆ ಫೇಸ್ ಶೇವ್ ಮಾಡಾದ್ಮೇಲೆ, ಅದನ್ನು ಈ ರೀತಿಯಾಗಿ ಒಂದು ಕಾಟನ್ ತೊಗೊಂಡ್ಬಿಟ್ಟು ನೀವು ಅದನ್ನು ವೈಪ್ ಮಾಡಿಕೊಂಡು ರಿಮೂವ್ ಮಾಡ್ಕೊಬೋದು. ಸೊ ಫೇಶಿಯಲ್ ಶೇವಿಂಗ್ ಎಲ್ಲ ಆದಾದ ನಂತರ ನಾವು ಫೈನಲಾಗಿ ಫಾಲೋ ಮಾಡಬೇಕಾಗಿರೋಂಥ ಸ್ಟೆಪ್ ಏನಂತ ಹೇಳಿದರೆ, ನಮ್ಮ ಫೇಸನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ. ಹಾಗೆಯೇ ಈಗಾಗಲೇ ತುಂಬಾ ಸೆನ್ಸಿಟಿವ್ ಆಗೋಗ್ಬಿಟ್ಟಿರುತ್ತೆ ನಾವು ಶೇವಿಂಗ್ ಮಾಡಿ ಆದ ನಂತರ. ಹಾಗಾಗಿ ನಮ್ಮ ಫೇಸಿಗೆ ನಾವು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಬೇಕಾಗತ್ತೆ. ನಾನು ಹೇಳೋ ಪ್ರಕಾರ ನೀವು ಯಾವುದಾದ್ರೂ ಅಲೋವೆರಾ ಜೆಲ್ಲನ್ನು ಅಪ್ಲೈ ಮಾಡಿ ಹಾಗೆ ಬಿಟ್ಟರೆ ಅದು ತುಂಬಾ ಬೆಟರ್ ಅಂತ ಹೇಳ್ತೀನಿ. ಯಾಕಂತ ಹೇಳಿದರೆ, ನೀವು ಯಾವುದಾದ್ರೂ ಥಿಕ್ ಫಾರ್ಮ್ ಅಥವಾ ತುಂಬಾ ಕೆಮಿಕಲ್ ಇರುವಂಥ ಒಂದು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿದರೆ ಮತ್ತೆ ನಮ್ಮ ಸ್ಕಿನ್ ಸೆನ್ಸಿಟಿವ್ ಆಗಿರೋದ್ರಿಂದ ತುಂಬಾ ಎಫೆಕ್ಟ್ ಆಗುತ್ತೆ. ಮತ್ತು ನೀವು ಸೋಪೆಲ್ಲ ಹಾಕಿ ಫೇಸನ್ನು ವಾಶ್ ಮಾಡೋಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ಒಂದು 3 hours ನಿಮ್ಮ ಫೇಸನ್ನು ಹಾಗೆ ಖಾಲಿಯಾಗಿ ಫ್ರೀಯಾಗಿ ಬಿಟ್ಬಿಡಿ, ಚೆನ್ನಾಗಿ ಬ್ರೀತ್ ಮಾಡ್ಕೊಳ್ಳಿ ಅದು. ಸೊ ಈಗ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನಾನು ಬಿಫೋರ್ ಶೇವಿಂಗ್ ಮತ್ತು ಆಫ್ಟರ್ ಶೇವಿಂಗ್. ಹಾಗೆ ನಿಮ್ಮ ಫೇಸ್ ತುಂಬಾ ಗ್ಲೋ ಆಗಿ ಕಾಣಿಸುತ್ತೆ. ಟ್ರಸ್ಟ್ ಮೀ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಗೆ ಏನಾದರೂ ಡಿಫ್ರೆನ್ಸ್ ಅಂತ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ.
ಆಫ್ಟರ್ ಶೇವ್ ಬಂದುಬಿಟ್ಟು ಎಷ್ಟು ಲೈಟ್ ಫೀಲ್ ಆಗುತ್ತೆ ಅಂತ ಹೇಳಿದರೆ ನಿಮ್ಮ ಫೇಸ್ನ ಮುಟ್ಕೊಳ್ಳೋದಕ್ಕೆ ನಿಮಗೆ ಅಷ್ಟು ಖುಷಿ ಆಗುತ್ತೆ. ಸೊ ತುಂಬ ಸಾಫ್ಟಾಗಿ ತುಂಬ ಜೆಂಟಲಾಗಿ ಫೀಲ್ ಆಗುತ್ತೆ. ಸೊ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ ಅನ್ನೋದನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿತ್ತು ಅಂತ ಹೇಳಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಲೇಬೇಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.